ಮೊದಲ ಸೈಲೆಂಟ್ ಹುಡುಗ ನೀ ಬಿದ್ದ ನಿನ್ನ ಪ್ರೀತ್ಯಾಗ. ಹಲೋ ಹಾಯ್ ಫ್ರೆಂಡ್ಸ್, ಈ ವಿಡಿಯೋ ನೋಡ್ತಾ ಇದ್ದೀರಲ್ಲ. ಸೊ ವಿಡಿಯೋ ಬಂದುಬಿಟ್ಟು ಅಲಾಟ್ಮೇಷನ್ ಆ್ಯಪ್ಸಲ್ಲಿ ನಾನು ಮಾಡಿದ್ದು. ದಯವಿಟ್ಟು ಈ ಒಂದು ಸಾಂಗ್ಗೆ ನಿಮ್ಮದೊಂದು ಫೋಟೋ ಹಾಕ್ಕೊಂಡು ವಿಡಿಯೋನ ಮಾಡ್ಕೊಳ್ಳೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಯಾರಾದರೂ ಹೊಸಬರು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಇನ್ನೊಂದು ಏನಪ್ಪ ಅಂದರೆ, ವಿಡಿಯೋನ ಎಂಡುವರೆಗೆ ನೋಡಿ ಫ್ರೆಂಡ್ಸ್. ಇರೋದೇ ಅದು 4 ಇಲ್ಲ ಅಥವಾ 3 ನಿಮಿಷ ಇರುತ್ತೆ. ಸೊ ದಯವಿಟ್ಟು ಅಷ್ಟು ನೋಡಲಿಲ್ಲ ಅಂದರೂ ಅದರಲ್ಲಿ ಅರ್ಧನಾದ್ರೂ ಸ್ವಲ್ಪ ಎಂಡುವರೆಗೆ ನೋಡಿ ಫ್ರೆಂಡ್ಸ್, ಆವಾಗಲೇ ನಮಗೆ ಸಪೋರ್ಟ್ ಸಿಗುತ್ತೆ. ಸೊ ನೋಡಿ, ಇವಾಗ ಮೊದಲನೇದಾಗಿ ಅಲಾಟ್ಮೇಷನ್ ಓಪನ್ ಮಾಡ್ಕೊಳ್ಳಿ, ವಿಡಿಯೋನ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನ್ಯೂ ಪ್ರಾಜೆಕ್ಟ್ ಕಾಣ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೋಡ್ಕೊಳ್ಬೋದು ಫ್ರೆಂಡ್ಸ್, ನೀವು ಇಲ್ಲಿ ನಾನಿಲ್ಲಿ ಬಾಳವಣ್ಣನ ಫೋಟೋ ಇದು ಹೇಗಿರುತ್ತೋ ಅದೇ ಥರ ಕೊಟ್ಟಿದ್ದೀನಿ. ಸೊ ನೀವು ರೀಪ್ಲೇಸ್ ಮಾಡ್ಕೊಳ್ಬೇಕು. ಅದು ಹೇಗಪ್ಪ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಮೊದಲನೇದಾಗಿ ಇಲ್ಲೊಂದು ಫೋಟೋ ಇದೆ, ಬಾಳವಣ್ಣನ ಫೋಟೋ. ಈ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಎಡಿಟ್ ಗ್ರೂಪ್ ಅಂತ ಕಾಣುತ್ತಲ್ಲ ಮೇಲ್ಗಡೆ, ನಿಮಗೆ ಈ ಥರ ಆಪ್ಷನ್ನಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಬ್ಯಾಕ್ಗ್ರೌಂಡಲ್ಲಿ ನಾನು ಈ ಥರ ಕೊಟ್ಟಿರ್ತೀನಿ. ಸೊ ಇಲ್ಲಿ ನೀವು ಫೋಟೋ ಸೆಂಟ್ರಲ್ಲಿ ಇರುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ ಫೋಟೋನ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಕಲರ್ ಮತ್ತು ಫಿಲ್ಮ್ನ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸ್ಟಾರ್ ಮೇಲೆ ಓಕೆ ಮಾಡ್ಕೊಳ್ಳಿ. ಆ ಫೋಟೋ ಬಂದುಬಿಟ್ಟು ಯಾವ ಥರ ರಿಪ್ಲೇಸ್ ಮಾಡ್ಬೇಕಂತ ತೋರಿಸ್ಕೊಡ್ತೀನಿ ಬನ್ನಿ. ಇಲ್ಲಿ ನೋಡಿ, ನಾನು ಒಂದು ಬಾಳವಣ್ಣನ ಫೋಟೋನ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಇಲ್ಲಿ ಬಾಳವಣ್ಣನ ಫೋಟೋ ಇದೆ, ಈ ಥರ ಸೆಲೆಕ್ಟ್ ಮಾಡ್ಕೊತೀನಿ. ನಿಮಗೆ ಈ ಥರ ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಆಗುತ್ತೆ, ಯಾಕಂದರೆ ನಾವು ಅಲ್ಲಿ ಅಡ್ಜಸ್ಟ್ಮೆಂಟ್ ಇಟ್ಕೊಳ್ಬೇಕು. ಸೊ ಇಟ್ಕೊಳ್ಳಂದರೂ ನಿಮಗೆ ನೀವು ಅಲ್ಲಿ ಕೊಟ್ಟಿರ್ತೀನಿ, ನಾನು ತೋರಿಸ್ಕೊಡ್ತೀನಿ, ಒಂದೊಂದು ಫೋಟೋನ ತೋರಿಸ್ಕೊಡ್ತೀನಿ. ಅಲ್ಲಿ ನಿಮಗೆ ಯಾವ ಥರ ಅಡ್ಜಸ್ಟ್ ಮಾಡ್ಕೊಳ್ಬೇಕಂತ. ಇಲ್ಲಿ ಇನ್ನೊಂದು ಫೋಟೋನ ಸೆಲೆಕ್ಟ್ ಮಾಡ್ಕೊತೀನಿ ನೋಡಿ. ಸೊ ಈ ಥರ ಬಂತು. ಈ ಥರ ಬಂದಲ್ಲಿ ಏನು ಮಾಡ್ಬೇಕಪ್ಪ ಅಂದರೆ, ನೀವು ಸ್ವಲ್ಪ ಬ್ಯಾಕ್ ಬನ್ನಿ. ಇಲ್ಲಿ ಮೂವ್ ಆನ್ ಟ್ರಾನ್ಸ್ಫರ್ ಅಂತ ಕಾಣುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೀವು ತೊಗೊಳ್ಬೇಕು. ಇಲ್ಲಿ ಏನು ಕಾಣಿಸ್ತಿರಲ್ಲ ಇದನ್ನು ಈ ಥರ ಎಳ್ಕೊಳ್ಬೇಕು. ಎಳ್ಕೊಂಡು ಇದನ್ನು ಚಿಕ್ಕದಾಗಿ ಮಾಡ್ಕೊಳ್ಳಿ, ಪೂರ ಚಿಕ್ಕದಾಗಿ ಮಾಡಿಕೊಂಡು ಇದನ್ನು ಇಷ್ಟು ಇಟ್ಕೊಂಡು ಇದನ್ನು ಸ್ವಲ್ಪ ಮೇಲೆ ಈ ಥರ ಅಂದ್ಕೊಳ್ಬೇಕು. ಆಗಲೇ ನಿಮಗೆ ಸ್ವಲ್ಪ ಮೇಲೆ ಅಂದ್ಕೊಂಡ್ರೆ ಇಷ್ಟು ಅಡ್ಜಸ್ಟ್ಮೆಂಟ್ ಆಗುತ್ತೆ. ಯಾಕಂದರೆ ಫೋಟೋ ಬೇರೆ ಬೇರೆ ಇರುತ್ತಲ್ಲ, ಒಂದೇ ಭೇಟಿಗೆ ಕೂತ್ಕೊಳ್ಳಲ್ಲ. ಅದಕ್ಕೋಸ್ಕರ ನಾವು ವಿಡಿಯೋನ ನೋಡಿಕೊಂಡು ಮಾಡ್ಕೊಳ್ಬೇಕು ಅಷ್ಟೇ. ಇಲ್ಲೊಂದು ಫೋಟೋ ಹಾಕ್ಕೊಳ್ಳಿ ಫ್ರೆಂಡ್ಸ್. ನಿಮಗೆ ಎಲ್ಲ ಥರದ್ದು ಅಲಾಟ್ಮೇಷನ್ ಪ್ರಾಬ್ಲಮ್ ಫುಲ್ಲು ಎಲ್ಲ ಹೇಳ್ಕೊಡ್ತೀನಿ. ದಯವಿಟ್ಟು ಸಪೋರ್ಟ್ ಇರಲಿ, ಯಾಕಂದರೆ ಸಪೋರ್ಟ್ ಇದ್ದರೆ ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ ನಾವು ಮಾಡಬೇಕು ಅಂತ ಅನುಕೂಲ ಇರುತ್ತೆ. ಅದಕ್ಕೋಸ್ಕರ ಸಪೋರ್ಟೇ ಇರಲ್ಲ ಅಂದರೆ ವೀಡಿಯೋ ಮಾಡೋಕ್ಕೆ ಇಷ್ಟ ಇರಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ಹೇಳೋದು. ನೋಡಿದ್ರಲ್ಲ, ಸೊ ಇಷ್ಟೇ ಇರೋದು. ಇಲ್ಲಿ ನಿಮಗೆ ಗ್ರೂಪ್ ಅಂತ ಬಂದಲ್ಲಿ ಈ ಥರ ನಿಮಗೆ ಕಟ್ಟಾಗಿರುತ್ತೆ. ಸೊ ಇದನ್ನು ನೀವು ಎಂಡುವರೆಗೆ ಎಳ್ಕೊಬೇಕು. ಅದು ಹೇಗೆ ಅಂತಂದ್ರು, ಇಲ್ಲಿ ನಾನು ಬೀಟ್ ಕೊಟ್ಟಿರ್ತೀನಿ, ಆ ಬೀಟ್ಗೂ ನೀವು ಹಾಕ್ಕೊಳ್ಬೇಕು. ಹಾಕ್ಕೊಂಡು ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇದನ್ನು ಈ ಥರ ಎಳ್ಕೊಬೇಕು. ಆವಾಗಲೇ ನಿಮಗೆ ನೋಡಿ ಇಲ್ಲಿ ಬಂದಿರುತ್ತೆ. ಸೊ ಈ ಥರ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ವಿಡಿಯೋ ಮಾತ್ರ ತುಂಬ ಚೆನ್ನಾಗೈತಿ. ದಯವಿಟ್ಟು ಸಪೋರ್ಟ್ ಇರಲಿ. ಇದಾದ ನಂತರ ವೀಡಿಯೋನ ಈಸಿಯಾಗಿ ಡೌನ್ಲೋಡ್ ಹಾಕ್ಕೊಳ್ಳಿ. ಸೊ